ನಮಸ್ಕಾರ ವೀಕ್ಷಕರೇ. ಬೆಳಗಾವಿಯ ಒಡಂಗಾವ್ನಲ್ಲಿ ಇಂದು ರಣರಂಗವೇ ಸೃಷ್ಟಿಯಾಗಿದ್ದು, ಕುಡಿಯುವ ನೀರಿಗಾಗಿ ಮಹಿಳೆಯರು ಬೀದಿಗಿಳಿದು ಅಧಿಕಾರಿಗಳ ವಿರುದ್ಧ ಸಿಡಿದಿದ್ದಾರೆ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬ ಮಾತಿಗೆ ಇಂದಿನ ಘಟನೆಯೇ ಸಾಕ್ಷಿಯಾಗಿದೆ. ಪೂರ್ತಿ ವರದಿ ಇಲ್ಲಿದೆ ನೋಡಿ. ಹೌದು, ಬೆಳಗಾವಿಯ ಒಡಂಗಾವ್ನ ರಾಯತ್ ಗಲ್ಲಿಯಲ್ಲಿ ಇಂದು ಆಕ್ರೋಶದ ಜ್ವಾಲೆಯೇ ಎದ್ದಿದ್ದು, ಕಳೆದ ಹಲವು ದಿನಗಳಿಂದ ಕಲುಷಿತ ನೀರು ಕುಡಿದು ಬೇಸತ್ತಿದ್ದ ಜನರು ಮಹಾನಗರ ಪಾಲಿಕೆಯ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ಮೆರವಣಿಗೆಯಲ್ಲಿ ಮಹಿಳೆಯರ ಸಂಖ್ಯೆಯೇ ಹೆಚ್ಚಾಗಿತ್ತು ಎಂಬುದು ವಿಶೇಷ. ಮಹಿಳೆಯರು ಬಿಂದಿಗೆ ಹಿಡಿದು ಪಾಲಿಕೆಯ ವಿರುದ್ಧ ಘೋಷಣೆ ಕೂಗುತ್ತಿದ್ದರೆ ಇಡೀ ರಸ್ತೆಯೂ ಸ್ತಬ್ಧವಾಗಿತ್ತು. ಆದರೆ ಪ್ರತಿಭಟನಾಕಾರರನ್ನು ಪೊಲೀಸರು ತಡೆಯಲು ಮುಂದಾದಾಗ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತು. ನ್ಯಾಯ ಕೇಳಲು ಬಂದ ಮಹಿಳೆಯರ ಮೇಲೆ ಪೊಲೀಸರು ದರ್ಪ ತೋರುತ್ತಿದ್ದಕ್ಕೆ ನೂರಾರು ಮಹಿಳೆಯರು ರಣಚಂಡಿಯರಂತೆ ಸಿಡಿದೆದ್ದಿದ್ದರು. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ತೀವ್ರ ಘರ್ಷಣೆ ನಡೆಯಿತು. ತಳ್ಳಾಟ, ನೂಕಾಟದಿಂದಾಗಿ ವಡಗಾಂವ್ ಪ್ರವೇಶ ಕೆಲಕಾಲ ರಣರಂಗವಾಗಿತ್ತು. ಇಲ್ಲಿ ಪ್ರಶ್ನೆ ಇರುವುದು ಇಷ್ಟೇ: ಕುಡಿಯುವ ನೀರು ಕೇಳುವುದು ಅಪರಾಧವೇ? ದಿನವಿಡೀ ಎಸಿ ಕೊಠಡಿಗಳಲ್ಲಿ ಕುಳಿತು ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ಅಧಿಕಾರಿಗಳಿಗೆ ಜನರ ದಾಹ ಕಾಣುತ್ತಿಲ್ಲವೇ?